ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ತಲೆದಂಡ ಪರ್ವ ಶುರುವಾಗಿದೆ. ಅದು ಜಬ್ಬಾರ್ ಇರಬಹುದು, ನಜೀರ್ ಅಹಮದ್ ಇರಬಹುದು. ಅದರ ಬೆನ್ನಿಗೆ ಒಂದು ಪ್ರಶ್ನೆ ಉದ್ಭವ ಆಗಿತ್ತು, ಜಮೀರ್ ಅವರಿಗೂ ಸಮಸ್ಯೆ ಸೃಷ್ಟಿಯಾಗತ್ತಾ ಅಂತ. ಜಮೀರ್ ವಿಚಾರದಲ್ಲಿ ಪಕ್ಷದ ನಿಲುವೇನು? ಹೈಕಮಾಂಡ್ ಅಂಗಳದಲ್ಲಿದೆ ಜಮೀರ್ ಅಹಮದ್ ಖಾನ್ ಅವರ ಭವಿಷ್ಯ. ಸಚಿವ ಜಮೀರ್ ವಿರುದ್ಧ ತಕ್ಷಣಕ್ಕೆ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಹೈಕಮಾಂಡ್. ತಕ್ಷಣ ಸಚಿವ ಸಂಪುಟದಿಂದ ಅವರನ್ನು ತೆಗೆದುಹಾಕುವಂತ ಸಾಧ್ಯತೆ ಕಡಿಮೆ. ಸಚಿವ ಸ್ಥಾನದಲ್ಲೇ ಜಮೀರ್ ಮುಂದುವರಿಯೋದು ಬಹುತೇಕ ಖಚಿತ. ಯಾಕೆ ಅಂತಂದ್ರೆ ಜಮೀರ್ ಅವರು ಕೇರಳದಲ್ಲಿ ನಡೆಸಿರುವಂತ ಪ್ರಚಾರ ಅವರ ಕೈ ಹಿಡಿದಿದೆ. ಕೇರಳದಲ್ಲಿ ಅವರು ಮಾಡಿದಂಥ ಪ್ರಚಾರವನ್ನ ಹೈಕಮಾಂಡ್ ಪರಿಗಣಿಸುತ್ತೆ ಅನ್ನುವಂಥ ವಿಶ್ವಾಸವೂ ಕೂಡ ಜಮೀರ್ ಅವರ ಮನದಲ್ಲಿದೆ. ದೆಹಲಿ ಭೇಟಿ ವೇಳೆ ವೇಣುಗೋಪಾಲ್ ಜೊತೆಯೂ ಕೂಡ ಸಿಎಂ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಸೊ ಜಬ್ಬಾರ್ ಅವರಿಗೆ ಆದಂಥ ಸ್ಥಿತಿ, ನಜೀರ್ ಅಹಮದ್ ಅವರಿಗೆ ಆದಂಥ ಸ್ಥಿತಿ ಜಮೀರ್ ಅವರಿಗೆ ಆಗಲ್ಲ. ಅದಕ್ಕೆ ಕಾರಣ ಕೇರಳದಲ್ಲಿ ಅವರು ಮಾಡಿರುವಂಥ ಪ್ರಚಾರ, ಪಕ್ಷಕ್ಕಾಗಿ ಕೊಟ್ಟಿರುವಂಥ ಕೊಡುಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ್, ಹಂಗಿದ್ರೆ ಕೇರಳ ಕೈ ಹಿಡಿಯುತ್ತೆ ಜಮೀರ್ ಅವರಿಗೆ? ಕೇರಳದಲ್ಲಿ ತಾರ ಪ್ರಚಾರಕರಾಗಿ ಗುರುತಿಸಿಕೊಂಡಂತ ಜಮೀರ್ ಅಹಮದ್ ಸುದೀರ್ಘವಾಗಿರುವಂತ ಪ್ರವಾಸವನ್ನ ಮಾಡಿದ್ರು, ಪ್ರಚಾರವನ್ನು ಕೂಡ ಕೈಗೊಂಡಿದ್ರು. ಸುಮಾರು 300ರಿಂದ 350 ಕಿಲೋಮೀಟರ್ ಟ್ರಾವೆಲ್ ಮಾಡೋದ್ರ ಮೂಲಕ ಪ್ರತಿದಿನ ಅವರು ಪ್ರಚಾರವನ್ನು ಮಾಡಿದ್ದಾರೆ ಅನ್ನುವಂತ ಅವರೇ ಸ್ವತಃ ಜಮೀರ್ ಅಹಮದ್ ಹೇಳಿದ್ದಾರೆ. ಮತ್ತು ಕೇರಳದ ಕಾಂಗ್ರೆಸ್ ನಾಯಕರು ಕೂಡ ಜಮೀರ್ ಅಹಮದ್ ಅವರ ಸೇವೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಲ್ಲಿ ಅವರ ಪ್ರಚಾರ ದೊಡ್ಡ ಮಟ್ಟದಲ್ಲಿ ನಡೆದಿದ್ದು, ಅಂತಿಮವಾಗಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ಸೂಚನೆ ಮೇಲೆ ಜಮೀರ್ ಅವರು ಅತ್ಯಂತ ಬಹಳ ದಿನಗಳ ಕಾಲ ದೊಡ್ಡ ಮಟ್ಟದ ಪ್ರಚಾರವನ್ನು ಕೂಡ ಮಾಡಿದ್ರು. ಅದರ ಬೆನ್ನಲ್ಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಜಮೀರ್ ಮೇಲೆ ಅನುಮಾನ ಏನು ವ್ಯಕ್ತವಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಪಕ್ಷದ ಸೂಚನೆಯನ್ನು ಫಾಲೋ ಮಾಡಿದ್ದೇನೆ, ಏನು ಮೋಜು ಮಸ್ತಿ ಮಾಡ್ಲಿಕ್ಕೆ ನಾನು ಕೇರಳಕ್ಕೆ ಹೋಗಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿಗೆ ಅವರು ಪಕ್ಷದ ಪ್ರಚಾರಕ್ಕಾಗಿ ಗುರುತಿಸಿಕೊಂಡಿದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳುವ ಮತ್ತು ಅದನ್ನ ಯಾರಿಗೆ ಯಾವ ಸಂದೇಶವನ್ನು ತಲುಪಿಸಬೇಕು ಅದನ್ನು ತಲುಪಿಸುವಂತ ಪ್ರಯತ್ನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ದಾವಣಗೆರೆ ದಕ್ಷಿಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸಮರ್ಥ ಅವರಿಗೆ ವೋಟ್ ಹಾಕುವಂತೆ ಮನವಿಯನ್ನು ಕೂಡ ಮಾಡಿದ್ರು. ಆದ್ರೆ ಅಲ್ಲಿ ಬಹಿರಂಗ ಪ್ರಚಾರವನ್ನು ಅವರು ಮಾಡಿರಲಿಲ್ಲ, ಆದ್ರೆ ಒಂದು ಸಂದೇಶ ಕೊಡುವ ಪ್ರಯತ್ನವನ್ನಷ್ಟೇ ಮಾಡಿದ್ರು. ಇದು ಹತ್ತಾರು ಅನುಮಾನಗಳಿಗೆ ಕಾರಣವಾಗಿರ್ತಕ್ಕಂಥ. ಇದರ ಬೆನ್ನಲ್ಲೇ ಜಮೀರ್ ಅಹಮದ್ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ದೊಡ್ಡ ಮಟ್ಟದ ಒಂದು ಪ್ರಯತ್ನ ಕೂಡ ಮುಂದುವರೆದಿದೆ. ಈಗಾಗಲೇ ಸಿಎಂ ವಿರೋಧಿ ಪಾಳ್ಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬಹುತೇಕ ನಾಯಕರು ಈ ರೀತಿಯ ಪ್ರಯತ್ನವನ್ನ ಮುಂದುವರೆಸಿದ್ದು, ಅದಕ್ಕೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲಿಕ್ಕೆ ದೆಹಲಿಗೆ ತೆರಳುತ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೆಹಲಿಯಲ್ಲಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಭೇಟಿ ಮಾಡುವಂತ ಸಾಧ್ಯತೆಗಳಿದೆ. ಈಗಾಗಲೇ ದೆಹಲಿಗೆ ತೆರಳಿರತಕ್ಕಂಥ ಬಹುತೇಕ ಶಾಸಕರುಗಳು ಸಚಿವ ಸಂಪುಟದ ಪುನರಚನೆಗೆ ಒತ್ತಾಯಿಸಿ ಈಗಾಗಲೇ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದ್ರೆ, ಅದರ ಬೆನ್ನಲ್ಲೇ ಒಂದೊಂದೇನಾದ್ರೂ ಕೂಡ ಪುನರಚನೆ ಆದರೆ ಜಮೀರ್ ಅಹಮದ್ ಅವರನ್ನ ಕೈ ಬಿಡತಕ್ಕಂಥ ಸಾಧ್ಯತೆಗಳಿದೆ ಅಂತಕ್ಕಂಥ ಚರ್ಚೆಯ ಮಧ್ಯದಲ್ಲಿ ಇವತ್ತು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಕ್ರಮ ಆಗದ ಹಾಗೆ ಅದಕ್ಕೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದೆ. ಮಧ್ಯಾಹ್ನ 1 ಗಂಟೆಗೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾರೆ. ರಾತ್ರಿ ಹೊತ್ತಿಗೆ ಅವರು ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಭೇಟಿ ಮಾಡಿ ಮಾತುಕತೆ ನಡೆಸತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.